ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ತಮ್ಮೆಲ್ಲರಿಗೆ ಕ್ರಿಸ್ತಯೇಸುವಿನ ಸುಮಧುರ ನಾಮದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಈ ದಿನದ ಶುಭ ವಂದನೆಗಳನ್ನು ನಿಮ್ಮೆಲ್ಲರಿಗೆ ತಿಳಿಸ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಕರ್ತನ ಪುನರುತ್ಥಾನದ ಈ ದಿನದಲ್ಲಿ ಇವತ್ತಿನ ದೇವರ ವಾಕ್ಯದ ಧ್ಯಾನದ ಭಾಗ ಈಸ್ಟರ್ ವಿಕ್ಟರಿ ಓವರ್ ದ ಡೆತ್ ಅನ್ನುವಂಥದ್ದು. ಈಸ್ಟರ್ ವಿಕ್ಟರಿ ಓವರ್ ದ ಡೆತ್, ಪುನರುತ್ಥಾನ ಮರಣದ ಮೇಲಿನ ಜಯ ಎಂಬುದಾಗಿ ಇವತ್ತಿನ ಶೀರ್ಷಿಕೆಯನ್ನು ನಾವು ನೆನೆದು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಪೂರಕವಾಗಿ ಇರುವಂಥ ವಾಕ್ಯ ಭಾಗಗಳು ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯದ 1ರಿಂದ 14 ವಚನಗಳು, ಮಾರ್ಕನ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 1ರಿಂದ 11 ವಚನಗಳು, ಪತ್ರಿಕಾ ಭಾಗದಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಅಧ್ಯಾಯ 5 ವಚನ 1ರಿಂದ 10ರವರೆಗೆ. ಈ ವೇದ ವಾಕ್ಯದ ಹಿನ್ನೆಲೆಯಲ್ಲಿ ಇವತ್ತಿನ ಶೀರ್ಷಿಕೆ ಪುನರುತ್ಥಾನ ಮರಣದ ಮೇಲಿನ ಜಯ ಎಂಬ ವಿಚಾರದಲ್ಲಿ ನಾವು ಕ್ರಿಸ್ತನ ಪುನರುತ್ಥಾನವನ್ನು ಅರ್ಥೈಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಶ್ರಮಕಾಲದ ಸಮಯವನ್ನು ಧ್ಯಾನಿಸಿ ಅನುಭವಿಸಿ ಪುನರುತ್ಥಾನದ ಈ ದಿನಕ್ಕೆ ನಾವು ಆಗಮಿಸಿದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ಕ್ರೈಸ್ತ ಸಮುದಾಯದ ಒಂದು ಮೂಲ ತಳಹದಿಯಾದಂಥ ವಿಚಾರ. ಒಂದು ವೇಳೆ ಕ್ರೈಸ್ತ ಜೀವಿತದ ನಿರೀಕ್ಷೆಯೂ ಸಹ ಹೌದು. ಪುನರುತ್ಥಾನವು ನೂತನ ಜೀವಿತದ ಅನುಭವ ಆಗಿದೆ ಮತ್ತು ಪುನರುತ್ಥಾನ ನಮ್ಮ ಜೀವನದ ಮುಂದುವರೆದ ಭಾಗ ಹಾಗೂ ಬದಲಾದಂಥ ಜೀವನದ ಸ್ಥಿತಿ. ವೇದಗಳ ಪ್ರಕಾರ ಯೇಸು ಕ್ರಿಸ್ತನ ಪುನರುತ್ಥಾನ ಶಾಸ್ತ್ರದ ಮಾತಿನಂತೆ ನೆರವೇರಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಅಂದಿನ ಕಾಲದಲ್ಲೂ ಸಹ ಪ್ರವಾದಿಗಳು ನುಡಿದಂಥ ಮಾತುಗಳು ಯೇಸುವಿನ ಜೀವನದಲ್ಲಿ ನೆರವೇರುತ್ತಾ ಇದೆ ಎಂಬುದರ ಒಂದು ಅನಿಸಿಕೆ ಅಥವಾ ಮನೋಭಾವನೆ ಇದ್ದಂಥ ಸ್ಥಿತಿ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿ ಬಂದ ನಂತರ ಆತನ ಜೀವನ, ಸೇವೆ, ಬೋಧನೆ, ಉದ್ದೇಶ ಇವೆಲ್ಲವೂ ಸಹ ದೇವರ ಚಿತ್ತದಂತೆ ಇಲ್ಲಿ ನೆರವೇರ್ತಾ ಬಂದಿದೆ. ಮರಣದ ನಂತರವೂ ಸಹ ಜೀವಿತ ಇದೆ ಎಂಬ ನಿರೀಕ್ಷೆಯನ್ನು ಯೇಸು ಕ್ರಿಸ್ತನ ಪುನರುತ್ಥಾನ ನಮಗೆ ತಿಳಿಸ್ತಾ ಹೋಗ್ತಿದೆ. ಯೇಸು ಮರಣವನ್ನು ನಮಗಾಗಿ ಅಪ್ಪಿಕೊಳ್ಳುವುದರ ಮೂಲಕ ಅದರ ಮೇಲೆ ಜಯವನ್ನು ಸಾಧಿಸಿ ಮರಣದ ಮೇಲಿನ ಜಯ ಇದೆ ಎಂಬುದನ್ನು ನಮಗೆ ತಿಳಿಸಿದ್ದಾನೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಕೊರಿಂಥ 15ನೇ ಅಧ್ಯಾಯದ 54-55ನೇ ವಚನ ಹೀಗೆ ಹೇಳ್ತದೆ: ಈ ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತು ಏನೆಂದರೆ, ಮರಣವು ನುಂಗಿ ಹೋಯಿತು, ಜಯವಾಯಿತು ಎಂಬುದೇ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ ಅನ್ನುವಂಥ ಮಾತುಗಳು. ಒಂದು ವೇಳೆ ಮರಣದ ಮೇಲಿನ ಜಯದ ಜೀವಿತವನ್ನು ನಮ್ಮ ಕರ್ತನು ಸಾಧಿಸಿ ತೋರಿಸುವುದರ ಮೂಲಕ ಮರಣದ ಮೇಲಿನ ಜಯ ನಮಗಿದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಕೀರ್ತನೆಗಾರ ಹೇಳುವ ಹಾಗೆ 16ನೇ ಕೀರ್ತನೆ 10ನೇ ವಚನದಲ್ಲಿ, ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯರಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ ಅನ್ನುವಂಥ ಮಾತು. ಯೇಸುವಿನ ಮರಣದ ನಂತರದ ಸಮಯಗಳಲ್ಲಿ ಒಂದು ವೇಳೆ ಈ ಮಾತು ಅರ್ಥೈಸ್ತದೆ. ಆತನು ಮತ್ತೊಮ್ಮೆ ಎದ್ದು ಬರ್ತಾನೆಂಬ ನಿರೀಕ್ಷೆಯನ್ನು ಅಂದೇ ಧರ್ಮಶಾಸ್ತ್ರಗಳಲ್ಲಿ ಅಥವಾ ಹಳೆ ಒಡಂಬಡಿಕೆಯ ಭಾಗಗಳಲ್ಲಿ ತಿಳಿಸೋದು ನಾವು ಕಾಣ್ತಾ ಹೋಗ್ತೇವೆ. ಯೇಸು ಸಹ ಹೇಳುವಂಥದ್ದು, ನಾನು ಮತ್ತೆ ಉದಯಿಸ್ತೇನೆ, ಪುನರುತ್ಥಾನದ ನಂತರ ಜೀವನ ಇದೆ, ಸತ್ತರೂ ಬದುಕುವವನು ಎಂಬುವ ಮಾತುಗಳನ್ನು ಯೋಹಾನನ ಸುವಾರ್ತೆಯಲ್ಲಿ ತಿಳಿಸುವುದರ ಮೂಲಕ ಬದುಕುವಂಥ ಜೀವನ ಏನು ಅಂತ ಸಾರಿ ತಿಳಿಸಿದ್ದಾರೆ. ಪುನರುತ್ಥಾನದ ಈ ದಿನ ಒಂದು ವೇಳೆ ಕಳೆದ 40 ದಿನಗಳಲ್ಲಿ ನಾವು ಸಾಗಿ ಬಂದ ಜೀವಿತದ ಹಾದಿಯನ್ನು ಅವಲೋಕಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ. ಮರಣದ ಸ್ಥಿತಿಯ ಜೀವಿತದಿಂದ ಪುನರುತ್ಥಾನದ ಜೀವಿತಕ್ಕೆ ನಾಂದಿ ಹಾಡಲು ಇದು ನಡೆಸ್ತದೆ. ಸತ್ತ ಸ್ಥಿತಿಯಿಂದ ಎದ್ದು ಬರಬೇಕು, ಜೀವಿತ ಹೊಂದಬೇಕು, ನೂತನವಾಗಬೇಕು ಎಂಬುವಂಥ ಚಿಂತನೆಗೆ ಈ ಪುನರುತ್ಥಾನ ನಮಗೆ ಪ್ರಸ್ತುತವಾಗಿ ನಡೆಸುವಂಥದ್ದಾಗಿದೆ. ಅಂದು ಕ್ರಿಸ್ತನು ನಮ್ಮೆಲ್ಲರ ನಿಮಿತ್ತವಾಗಿ, ಲೋಕದ ಪಾಪದ ನಿಮಿತ್ತವಾಗಿ, ಅಪರಾಧದ ನಿಮಿತ್ತವಾಗಿ
ಅವುಗಳನ್ನು ಕ್ರೂಜೆಗೆ ಹಾಕುವುದರ ಮೂಲಕ, ಮರಣಕ್ಕೆ ಒಪ್ಪಿಸುವುದರ ಮೂಲಕ ಪುನರುತ್ಥಾನವನ್ನು ಹೊಂದಿ ಮರಣದ ನಂತರದ ಪುನರುತ್ಥಾನ ಏನು ಎಂಬುದಾಗಿ ತೋರಿಸ್ಕೊಟ್ಟಿದ್ದಾರೆ. ಈ ದಿನದಲ್ಲೂ ಸಹ 40 ದಿನದ ನಮ್ಮ ಜೀವನದ ಹಾದಿಯಲ್ಲಿ ನಾವು ಅನುಭವ ಮಾಡಿದಂಥ ಎಲ್ಲ ಸಂಗತಿಗಳನ್ನು ನೆನಪಿಗೆ ತಂದುಕೊಳ್ಳೋಣ. ಈ ಪುನರುತ್ಥಾನದ ದಿನದಲ್ಲಿ ಹೊಸ ಮನಸ್ಸನ್ನು ಹೊಂದಿಕೊಂಡವರಾಗಿ, ನೂತನ ಸ್ವಭಾವದ ಜೀವಿತವನ್ನು ಹೊಂದಿಕೊಂಡವರಾಗಿ ಈ ಮುಂದಿನ ದಿನಗಳನ್ನು ಕಳೆಯುವುದಕ್ಕೆ ಈ ದಿನ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಇವತ್ತಿನ ವೇದವಾಕ್ಯಕ್ಕೆ ಬರೋದಾದರೆ, ಹಳೆ ಒಡಂಬಡಿಕೆಯಲ್ಲಿ ಯೆಹೆಜ್ಕೇಲನ ಗ್ರಂಥದ 37ನೇ ಅಧ್ಯಾಯದ ಭಾಗಗಳನ್ನು ನಾವು ಧ್ಯಾನ ಮಾಡೋದಾದರೆ, ಮರಣದ ಮೇಲಿನ ಜಯ ಅಥವಾ ಪುನರುತ್ಥಾನ ನಿಸ್ಸಾರತೆಯಿಂದ ಸಾರವುಳ್ಳ ಜೀವನಕ್ಕೆ ನಡೆಸುವಂಥದ್ದು ಅಂತ. ಮರಣದ ಮೇಲಿನ ಜಯ ಯಾವುದಕ್ಕಾಗಿ ಅಂತಂದರೆ, ಅಥವಾ ಪುನರುತ್ಥಾನ ಯಾವುದಕ್ಕಾಗಿ ಅಂತಂದರೆ, ನಿಸ್ಸಾರವಾಗಿದ್ದಂಥ ನಮ್ಮ ಜೀವನ ದೇವರಲ್ಲಿ ಸಾರವುಳ್ಳ ಜೀವನವನ್ನು ಕಂಡುಕೊಳ್ಳೋದಕ್ಕಾಗಿ, ನಾವು ಅನುಭವ ಮಾಡಿದಂಥ ದೇವರ ವಾಕ್ಯವನ್ನು ಅದಕ್ಕೆ ಸಾರ ತುಂಬಿ ಜೀವಿಸೋದಕ್ಕಾಗಿ ಎಂಬುದಾಗಿ ನಾವು ಆಲೋಚನೆ ಮಾಡೋಣ. ಪ್ರವಾದಿಯಾದಂಥ ಯೆಹೆಜ್ಕೇಲನು ಪುನರುಜ್ಜೀವ ಹೊಂದುವ ಪ್ರವಾದನೆಯನ್ನು ರೂಪಕರ ಮೂಲಕವಾಗಿ ಇಲ್ಲಿ ಪ್ರಕಟಿಸ್ತಾ ಹೋಗ್ತಾನೆ. ದೇವರನ್ನು ನಿರ್ಲಕ್ಷಿಸಿ ದುರ್ಮಾರ್ಗದಲ್ಲಿದ್ದ ಇಸ್ರಾಯೇಲ್ ಜನಾಂಗವನ್ನು ನೆನೆದು ಜೀವ ತುಂಬುವಂಥ ಕಾರ್ಯಕ್ಕೆ ಪ್ರಯತ್ನಿಸುವಂಥ ಸಂಗತಿಗಳನ್ನು ಕಾಣ್ತಾ ಹೋಗ್ತೇವೆ. ಒಂದು ವೇಳೆ ನೀವು 36ನೇ ಅಧ್ಯಾಯದ ಕೆಲವು ವಚನಗಳನ್ನು ಓದುವಾಗ 14ನೇ ವಚನದ ಮುಂದಿನ ಭಾಗದಲ್ಲಿ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು, ನರಪುತ್ರನೇ, ಇಸ್ರಾಯೇಲ್ ವಂಶದವರು ಸ್ವದೇಶದಲ್ಲಿ ವಾಸಿಸಿದಾಗ ತಮ್ಮ ದುರಾಚಾರಗಳಿಂದ ಅದನ್ನು ಹೊಲೆಗೈದರು. ಅವರ ನಡತೆಯು ಮುಟ್ಟಿನ ಹೊಲದಿಂದ ನನಗೆ ಅಸಹ್ಯವಾಗಿತ್ತು. ಅವರು ದೇಶದ ಮೇಲೆ ರಕ್ತವನ್ನು ಸುರಿಸಿ ತಮ್ಮ ಬೊಂಬೆಗಳಿಂದ ಅದನ್ನು ಹೊಲೆಗೆದ ಕಾರಣ ನಾನು ಅವರ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸಿ ಜನಾಂಗಗಳಿಗೆ ಅವರನ್ನು ಚದರಿಸಿ ದೇಶಗಳಿಗೆ ತೂರಿಬಿಟ್ಟು ಅವರ ದುರಾಚಾರಗಳಿಗೆ ಸರಿಯಾಗಿ ದಂಡಿಸುವೆನು ಅಂತ. ಒಂದು ವೇಳೆ ಮತ್ತೊಮ್ಮೆ ದಾಸತ್ವದ ಸ್ಥಿತಿಗೆ, ಮರಣದ ಸ್ಥಿತಿಗೆ, ನೋವಿನ ಸ್ಥಿತಿಗೆ ಹಿಂದಿರುಗುವಂಥ ಸ್ಥಿತಿಯಲ್ಲಿರುವಂಥ ಇಸ್ರಾಯೇಲ್ ಜನಾಂಗಕ್ಕೆ ಯೆಹೆಜ್ಕೇಲನ ಪ್ರಬೋಧನೆ ಅಥವಾ ಪ್ರವಾದನೆಯ ಮಾತು ಏನಂತಂದರೆ, ನಿಮ್ಮನ್ನು ಮತ್ತೆ ಜೀವ ತುಂಬುವಂಥ ಕಾಯಕಕ್ಕೆ ದೇವರು ನಡೆಸಲಿದ್ದಾನೆ ಅಂತ. ನೋಡ್ರಿ, ಅಲ್ಲಿ ಚದುರಿದ ಬಣ ಅಥವಾ ಚದುರಿದ ಒಣ ಎಲುಬುಗಳು ಜೀವಕ್ಕೆ ಸಾಧ್ಯವಾಗಿಸುವಂಥ ದೇವರ ವಾಕ್ಯ, ಮನಸ್ಥಿತಿಯಿಂದ ಹೊರಬರುವ ಬಲ ತುಂಬುವಂಥ ದೇವರ ಆಲೋಚನೆ, ನಿಮಗೆ ಜೀವ ತುಂಬುವೆನು ಅನ್ನುವಂಥ ದೇವರ ಆಶ್ವಾಸನೆ ಅಥವಾ ನಿರೀಕ್ಷೆಯ ನುಡಿಗಳನ್ನು ಈ ಭಾಗದಲ್ಲಿ ಕಾಣ್ತೇವೆ. ಪ್ರಿಯರೇ, ಚದುರಿದ್ದ ಒಣ ಎಲುಬಿನ ಹಾಗೆ ಇಂದು ಸಹ ಅನೇಕ ಸಂಗತಿಗಳು ನಮ್ಮ ಮುಂದೆ ಇದೆ. ದೇವರಿಂದ ಜೀವ ತುಂಬುವಂಥ ಜೀವಿತವನ್ನು ಪಡ್ಕೊಂಡಂಥ ನಾವು ದೇವರಿಗೆ ಜೀವಿಸುವ ಬದಲು ಅನೇಕ ಸಲ ಮರಣದ ಸ್ಥಿತಿಯಲ್ಲಿ ನಾವಿದ್ದೇವೆ. ದೇವರ ವಾಕ್ಯ ನಮಗೆ ಗೊತ್ತಿದ್ರೂ ಸಹ, ದೇವರ ಮಾತನ್ನು ನಾವು ತಿಳಿದಿದ್ರೂ ಸಹ, ದೇವರ ನುಡಿಯನ್ನು ಪ್ರತಿದಿನ ನಾವು ಆಲಿಸ್ತಾ ಇದ್ರೂ ಸಹ ಎಲ್ಲೋ ಒಂದು ಕಡೆ ನಿಸ್ಸಾರವಾದಂಥ ಬದುಕನ್ನು ನಾವು ಜೀವಿಸ್ತಾ ಇದ್ದೇವೆ. ದೇವರಿಗೆ ಸಲ್ಲಬೇಕಾದಂಥ ಜೀವಿತವನ್ನು ದೇವರಿಗೆ ಸಲ್ಲಿಸುವ ಬದಲು ನಮ್ಮ ಜೀವನದಲ್ಲಿ ದುರ್ಮಾರ್ಗಗಳ ಹಾದಿಗಳನ್ನು ಹಿಡಿದು ಎಲ್ಲೋ ಮರಣ ಸ್ಥಿತಿಗೆ ನಮ್ಮನ್ನು ನಡೆಸ್ಕೊಳ್ತಾ ಇದ್ದೇವೆ. ಇವತ್ತಿನ ಎಚ್ಚರಿಕೆ ಏನಂತಂದರೆ, ನನ್ನ ಜನಾಂಗವೇ ಮತ್ತೊಮ್ಮೆ ಎಚ್ಚರಗೊಳ್ಳು. ನಿಸ್ಸಾರವಾದಂಥ ನಿನ್ನ ಬದುಕಿನಲ್ಲಿ ನನ್ನ ವಾಕ್ಯದ ಸಾರವನ್ನು ಕಂಡುಕೊಳ್ಳುವುದರ ಮೂಲಕ ಮತ್ತೊಮ್ಮೆ ಚೈತನ್ಯವನ್ನು ಪಡೆದುಕೋ. ಹೊಸ ರೂಪಕ್ಕೆ ಬಾ. ಪುನರುತ್ಥಾನದ ಜೀವಿತದ ಅನುಭವವನ್ನು ಹೊಂದು ಜೀವಕ್ಕೆ ಸಾಧ್ಯವಾಗಿರುವಂಥ ದೇವರ ವಾಕ್ಯವನ್ನು ನೀನು ಕಂಡುಕೊಳ್ಳುವಂಥದ್ದು. 4ನೇ ವಚನ, ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿದಕ್ಕೆ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ ಅನ್ನುವಂಥ ಮಾತುಗಳು. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಿಸ್ಸಾರವಾಗಿದ್ದ, ಒಣಗಿ ಹೋಗಿದ್ದ, ಯಾವುದಕ್ಕೂ ಉಪಯೋಗವಾಗದ ಅಥವಾ ಎಸೆಯಲ್ಪಡಬೇಕಾದಂಥ ಸ್ಥಿತಿಯಲ್ಲಿದ್ದಂಥ ನಮ್ಮ ಜೀವನ ಮತ್ತೊಮ್ಮೆ ದೇವರ ವಾಕ್ಯದ ಮೂಲಕವಾಗಿ ಬಲ ಹೊಂದಿ ಪುನರುತ್ಥಾನಗೊಳ್ಳುವಂಥ ನಿಟ್ಟಿಗೆ ದೇವರ ವಾಕ್ಯ ನಮ್ಮನ್ನು ನಡೆಸ್ತಾ ಹೋಗ್ತದೆ. 12ನೇ ವಚನದಲ್ಲಿ ಹೇಳುವಂಥ ಮಾತು, ಆದ ಕಾರಣ ನೀವು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು ಅಂತ. ಅಲ್ವಾ, ನಿಮ್ಮನ್ನು ಸಮಾಧಿಯಾಗಿ ಇಟ್ಟಿದ್ದಾರೆ ಅಂತ, ನಿಮ್ಮನ್ನು ಮುಚ್ಚಲ್ಪಟ್ಟಂಥ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ, ನೀವು ಅಧೋಗತಿಗೆ ಹೋದಂಥ ಸ್ಥಿತಿಯಲ್ಲಿದ್ದೀರಿ ಅಂತ. ಮರಣ ಅನ್ನೋದು ಒಂದು, ಮರಣದ ನಂತರ ಸಮಾಧಿಯಲ್ಲಿಟ್ಟು ಅಡಗಿಸಿಡುವಂಥ ಸ್ಥಿತಿ ಇನ್ನೊಂದು. ಇಲ್ಲಿ ನಮ್ಮ ಜೀವನ ಮರಣ ಮಾತ್ರ ಅಲ್ಲ, ಭೂಮಿಯೊಳಗೆ ಸಮಾಧಿ ಮಾಡಿ ಇಟ್ಟಂಥ ಸ್ಥಿತಿಯಲ್ಲಿ ಇದೆ. ಅದರಿಂದ ಹೊರಗೆ ಬಾ, ಮತ್ತೊಮ್ಮೆ ನನ್ನ ಜನಾಂಗವಾಗಿ ಜೀವಿಸು, ನಿನ್ನನ್ನು ಅಂಥದ್ದಕ್ಕೆ ನಡೆಸ್ತೇನೆ ಅನ್ನುವಂಥ ವಿಚಾರದ ಮಾತುಗಳನ್ನು ದೇವರ ವಾಕ್ಯ ನಮಗೆ ಹೇಳ್ತಾ ಹೋಗ್ತದೆ.
ಮರಣಸ್ಥಿತಿಯಿಂದ ಹೊರಬರುವಂಥ ಬಲವನ್ನು ನೀಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. 14ನೇ ವಚನ, ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವನು. ಆಗ ಯೆಹೋವನಾದ ನಾನು ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದು ನೀವು ಅರ್ಥಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ ಅಂತ. ಪ್ರಿಯರೇ, ದೇವರು ಸಂಕಲ್ಪ ಮಾಡಿದ್ದಾನೆ ನಮ್ಮನ್ನು ಪುನರುಜ್ಜೀವನಗೊಳಿಸೋದಕ್ಕೆ. ದೇವರು ಸಂಕಲ್ಪ ಮಾಡಿದ್ದಾನೆ ನಮಗೆ ಮತ್ತೊಂದು ಜೀವನವನ್ನು ಕೊಡಲಿಕ್ಕೆ. ದೇವರು ಸಂಕಲ್ಪ ಮಾಡಿದ್ದಾನೆ ನಮ್ಮನ್ನು ಉಜ್ಜೀವಿಸ ಮಾಡಲಿಕ್ಕಾಗುವಂತೆ. ಅದು ತನ್ನ ಪ್ರಿಯ ಮಗನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಒಂದು ವೇಳೆ ಈ ಹಳೆ ಒಡಂಬಡಿಕೆಯ ಭಾಗದಲ್ಲಿ ನಾವು ಆಲೋಚನೆ ಮಾಡಬೇಕಾದ ಒಂದು ಸಂಗತಿ ಅಂದರೆ, ಎಲ್ಲೋ ಒಂದು ಕಡೆ ನಾವು ಒಣಗಿದ ಎಲುಬಿನ ಹಾಗೆ ಇದ್ದೇವೆ, ಅಥವಾ ಮರಣವನ್ನು ಅಪ್ಪಿಕೊಂಡು ಸಮಾಧಿಯಲ್ಲಿ ಮುಚ್ಚಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಮತ್ತೊಮ್ಮೆ ನಿಮಗೆ ಸಾರವನ್ನು ತುಂಬುತ್ತೇನೆ, ಮತ್ತೊಮ್ಮೆ ನಿಮಗೆ ಮಾಂಸವನ್ನು ತುಂಬುತ್ತೇನೆ, ಮತ್ತೊಮ್ಮೆ ನಿಮಗೆ ನರಗಳನ್ನು ತುಂಬುತ್ತೇನೆ, ಮತ್ತೊಮ್ಮೆ ನಿಮ್ಮನ್ನು ಗೋರಿಯಿಂದ ಸಮಾಧಿಯಿಂದ ಎಬ್ಬಿಸಲ್ಪಟ್ಟು ನನ್ನ ಜನಾಂಗವನ್ನಾಗಿ ನಾನು ಮಾಡ್ತೇನೆ. ಮಾಡಬೇಕಾದ ಒಂದು ಕಾರ್ಯ, ನೀನು ನನ್ನ ವಾಕ್ಯಕ್ಕೆ ಬದ್ಧನಾಗಿ ನಡೆ. ಇದು ನನ್ನ ಸಂಕಲ್ಪ ಅನ್ನುವಂಥದ್ದು. ಪ್ರಿಯರೇ, ಮರಣದ ಮೇಲಿನ ಜಯ ಅಂತ ಹೇಳಿದ್ರೆ ನಾವು ನಿಸ್ಸಾರದ ಜೀವಿತವನ್ನು ಮಾಡುವಂಥ ಸ್ಥಿತಿ ಅಲ್ಲ, ಬದಲಾಗಿ ದೇವರ ಸಾರವನ್ನು ಹೊಂದಿಕೊಂಡು ದೇವರಿಗಾಗಿ ಜೀವಿಸುವಂಥ ಸ್ಥಿತಿ. ಇಂದು ಪುನರುತ್ಥಾನದಲ್ಲಿ ಅಂಥದನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಿ ನಾವು ಮಾಡಬೇಕಾಗಿದೆ. ಇವತ್ತಿನ ವೇದವಾಕ್ಯದ ಮತ್ತೊಂದು ಭಾಗ ಮಾರ್ಕನ ಸುವಾರ್ತೆಯಲ್ಲಿ ಇರುವಂಥ 16ನೇ ವಚನದಲ್ಲಿರುವಂಥ ಸಂಗತಿ. ಅಲ್ಲಿ ಮರಣದ ಮೇಲಿನ ಜಯವು ಒಂದು ವೇಳೆ ಯಾವುದಕ್ಕಾಗಿ ಅಂತ, ಅಥವಾ ಪುನರುತ್ಥಾನ ಅನ್ನುವಂಥದ್ದು ಯಾವುದಕ್ಕಾಗಿ, ಅಲ್ಲಿ ಆಗುವಂಥ ಘಟನೆಗಳನ್ನು ನೀವು ಒಂದು ವೇಳೆ ಗಮನಿಸೋದಾದರೆ, ಮತ್ತಾಯನ ಸುವಾರ್ತೆಯಲ್ಲಿ 28ನೇ ಅಧ್ಯಾಯದ 2ನೇ ವಚನದಲ್ಲಿ ಹೇಳ್ತಾರೆ, ಮಹಾ ಭೂಕಂಪವಾಯಿತು ಅಂತ. ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಸಂಧಿಸಿದಂಥ ಸ್ತ್ರೀಯರು ಸಮಾಧಿಯ ಕಲ್ಲು ಉರುಳಿಸಲ್ಪಟ್ಟದ್ದನ್ನು ಕಾಣ್ತಾ ಇದ್ದಾರೆ. ಖಾಲಿಯಾದ ಸಮಾಧಿಯನ್ನು ಸಂಧಿಸಿದ್ದಾರೆ. ದೂತನ ಪ್ರತ್ಯಕ್ಷತೆಯನ್ನು ಅಲ್ಲಿ ಕಂಡುಕೊಂಡಿದ್ದಾರೆ. ಜೀವನದಿಂದ ಎದ್ದಿದ್ದಾನೆ ಎಂಬ ಆಶ್ಚರ್ಯಕರವಾದಂಥ ನುಡಿಯನ್ನು ಕೇಳಿ ಆಶ್ಚರ್ಯಪಟ್ಟು ಭಯಭೀತರಾಗಿದ್ದಾರೆ. ಗಲಿಲಾಯದಲ್ಲಿ ಸಂಧಿಸಲು ಕರೆ ನೀಡಿದ್ದಾನೆ ಎಂಬ ಮಾತನ್ನು ಕೇಳಿ ಶಿಷ್ಯರಿಗೆ ಅದನ್ನು ತಿಳಿಸುವುದಕ್ಕೆ ಮುಂದಾಗಿದ್ದಾರೆ. ಜಯದ ವಾರ್ತೆ ಲೋಕಕ್ಕೆ ಪ್ರಕಟವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಕಂಡಂಥ ಅನುಭವವನ್ನು ಸಾರುವುದಕ್ಕೆ ಪ್ರಯತ್ನ ಮಾಡ್ತಾರೆ. ನಂಬುವಂಥ ಜನರಿಗಾಗಿ ಹಂಬಲಿಸ್ತಾರೆ ಅನ್ನುವಂಥದ್ದು. ಪ್ರಿಯರೇ, ಯೇಸುವಿನ ಪುನರುತ್ಥಾನ ಒಂದು ವೇಳೆ ಕೇವಲ ಸಾಂಕೇತಿಕವಾದಂಥ ಸಂಗತಿ ಅಲ್ವೇ ಇಲ್ಲ. ಇಡೀ ಲೋಕದಲ್ಲಿ ಹೊಸ ಬದಲಾವಣೆಯನ್ನು ತರಲಿಕ್ಕೆ, ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ, ಹೊಸ ಜೀವಿತವನ್ನು ನೀಡೋದಕ್ಕೆ ನಡೆಸಲ್ಪಟ್ಟಂಥ ಸಂಗತಿ. ತನ್ನ ಹುಟ್ಟು ಈ ಲೋಕದಲ್ಲಿ ಏನಾಗಿತ್ತೋ, ತನ್ನ ಜೀವನ ಅಥವಾ ಜನನದ ಜೀವನ ಏನಾಗಿತ್ತೋ ಅದರ ಉದ್ದೇಶವನ್ನು, ತಂದೆಯ ಚಿತ್ತವನ್ನು ನೆರವೇರಿಸುವಂಥ ಮುಂದಿನ ಭಾಗದಲ್ಲಿ ಯೇಸು ಮುಂದುವರಿತಾ ಹೋಗ್ತಾನೆ. ತನ್ನ ಸೇವೆ, ತನ್ನ ಬೋಧನೆ, ತನ್ನ ಜೀವನ, ತನ್ನ ಶ್ರಮೆಯ ಕಾರ್ಯ, ಕ್ರೂಜೆಯ ಮರಣ, ರಕ್ತಧಾರಿಯ ಸೂಚಿಸಿದಂಥ ರೀತಿ, ನೋವು ಸಂಕಟ ಅನುಭವ ಮಾಡಿರುವಂಥ ರೀತಿ, ಕೊನೆಯಲ್ಲಿ ಮರಣವನ್ನು ಅಪ್ಪಿ ಪುನರುತ್ಥಾನದ ಸ್ಥಿತಿ ಅಂತಂದರೆ, ತನ್ನ ತಂದೆ ಯಾವುದಕ್ಕಾಗಿ ಈ ಲೋಕದಲ್ಲಿ ತನ್ನ ನೇಮಕ ಮಾಡಿ ಕಳಿಸಿದ್ದಾನೋ ಅದನ್ನು ನೆರವೇರಿಸಿ ಅದನ್ನು ಪೂರೈಸಿದ ನಂತರ ಪುನರುತ್ಥಾನದಲ್ಲಿ ನಮಗೆ ಧೈರ್ಯ ತುಂಬುವಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ನೀವು ಗಲಿಲಾಯಕ್ಕೆ ನಡೀರಿ, ನೀವು ಗಲಿಲಾಯಕ್ಕೆ ಹೋಗ್ರಿ, ನಾನು ನಿಮ್ಮನ್ನು ಅಲ್ಲಿ ಸಂಧಿಸ್ತೇನೆ, ಮುಂದಿನ ಜೀವನ ಏನಾಗಬೇಕು ಅಂತ ತಿಳಿಸ್ತೇನೆ ಅನ್ನುವಂಥ. ಪ್ರಿಯರೇ, ಸುವಾರ್ತೆ ನಿಂತು ಹೋಗುವಂಥ ಸ್ಥಿತಿಯಲ್ಲ, ಬದಲಾಗಿ ಮುಂದುವರಿಯಬೇಕು ಅನ್ನುವಂಥದ್ದು. ಪುನರುತ್ಥಾನ ಇದು ಸುವಾರ್ತೆಯ ಮುಂದುವರಿಕೆಯ ಒಂದು ಭಾಗ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಇದ್ದಂಥ ಸ್ಥಿತಿಯನ್ನು ಬದಲು ಮಾಡಿಸುವುದಕ್ಕೆ ಪ್ರಯತ್ನ ಮಾಡುವಂಥ ಸಂಗತಿ. ಮತ್ತಾಯನ ಸುವಾರ್ತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, 28ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು, ಈತನನ್ನು ನೋಡಿ ಭಯಪಟ್ಟ, ಸ್ವಾಮಿಯನ್ನು ನೋಡಿ ಭಯಪಟ್ಟಂಥ ಜನರು ಮರಣದ ನಂತರವೂ ಭಯಪಟ್ಟು ಹೇಳುವಂಥ ಸಂಗತಿ ಏನಂತಂದರೆ, ನೋಡ್ರಿ, ನೀವು ಜಾಗರೂಕರಾಗಿರ್ರಿ, ಒಂದು ವೇಳೆ ಈತನು ಮತ್ತೆ ತಿರುಗಿ ಬದುಕಿ ಬಂದಾನು ಅನ್ನುವಂಥ. ಮತ್ತಾಯನ ಸುವಾರ್ತೆಯ 27ನೇ ಅಧ್ಯಾಯದ 62-66ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾರೆ, ಸಮಾಧಿ ಅದಕ್ಕೆ ಕಾವಲುಗಾರನ ಇಟ್ಟು ಅದಕ್ಕೆ ಭದ್ರ ಮಾಡಿ ಮುದ್ರೆಯನ್ನು ಹಾಕಿ ಸುಭದ್ರಪಡಿಸಿದ್ದರು ಅಂತ ಅಲ್ವಾ. ಯೇಸು ಮತ್ತೆ ಹೊರಗೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಸಮಾಧಿಗೆ ಮುದ್ರೆಯನ್ನು ಹಾಕಿ ಮುಚ್ಚಿಟ್ಟಿದ್ದರು ಅಂತ. ಯಾಕಂದರೆ ಭಯಭೀತರಾದಂಥ ಅಂದಿನ ಅಧಿಕಾರ ಮಂಡಳಿ ಅಥವಾ ಆಡಳಿತ ಮಂಡಳಿ ಯೇಸುವಿನ ಕುರಿತಾಗಿ ಮುಂದಿನ ಜಾಗೃತಿಯನ್ನು ವಹಿಸಿದಂಥ ಸಂಗತಿಯನ್ನು ಕಾಣ್ತೇವೆ. ಪ್ರಿಯರೇ, ದೇವರ ಮುಂದೆ ಅಥವಾ ಯೇಸುವಿನ ಮುಂದೆ ನಡೆದಂಥ ಯಾವುದೇ ಸಂಗತಿಗಳು ಸಹ ನಿಲ್ಲಲಿಲ್ಲ. ಮರಣದ ಮೇಲಿನ ಜಯವನ್ನು ಸಾಧಿಸಿದಂಥ ಸ್ವಾಮಿ ತನ್ನ ಸುವಾರ್ತೆಯ
ಶ್ರೇಷ್ಠತೆಯನ್ನು ಇಲ್ಲಿ ಸಾರಿ ತಿಳಿಸ್ತಾನೆ ಪುನರುತ್ಥಾನದ ಮೂಲಕ. ಪುನರುತ್ಥಾನದ ಸುವಾರ್ತೆಯನ್ನು ಅಡಗಿಸುವ ಪ್ರಯತ್ನಗಳು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಯೇಸುವಿನ ಸಮಾಧಿಗೆ ಭದ್ರವಾದಂಥ ಕಾವಲಿಟ್ಟು ಅದಕ್ಕೆ ಭದ್ರವಾದಂಥ ಮುದ್ರೆನ ಹಾಕಿ ಕೂಡಿ ಹಾಕಿದರೂ ಸಹ ಅಥವಾ ಮುಚ್ಚಲ್ಪಟ್ಟಿದ್ದರೂ ಸಹ ಸಮಾಧಿ ಕಲ್ಲುಗಳು ಜರುಗಿಸಲ್ಪಟ್ಟಿದೆ. ಅಂದರೆ ಯೇಸುವಿನಲ್ಲಿ ದೇವರ ಕಾರ್ಯ ನೆರವೇರುತ್ತಾ ಬಂದಿದೆ. ಪುನರುತ್ಥಾನ ಅನ್ನುವಂಥದ್ದು ಕೇವಲ ಯೇಸುವಿನ ಜೀವನದಲ್ಲಿ ಆದಂಥ ಸಂಗತಿ ಮಾತ್ರ ಅಲ್ಲ ಪ್ರಿಯರೇ, ಇಡೀ ಜಗತ್ತು ಪುನರುತ್ಥಾನದ ಅನುಭವವನ್ನು ಹೊಂದಬೇಕು ಅನ್ನುವಂಥದ್ದು. ಅದರಿಂದಲೇ ಪುನರುತ್ಥಾನ ಅದಕ್ಕೆ ಜೀವ ನೀಡುವಂಥ ಶಕ್ತಿ ಇದೆ. ನಾನು ಹೇಳಿದೆ ದೇವರ ವಾಕ್ಯ ಅಂತ, ಇಲ್ಲೂ ಅಷ್ಟೇ ಯೇಸುವಿನ ಪುನರುತ್ಥಾನದ ಸಂಗತಿ ಹೊರಡಬೇಕು ಅನ್ನುವಂಥದ್ದು. ಆದ್ದರಿಂದಲೇ ಅಲ್ಲಿದ್ದಂಥ ಸ್ತ್ರೀಯರು ಅದನ್ನು ಸಾರುವುದಕ್ಕೆ ಹೊರಡ್ತಾರೆ, ಭ್ರಮೆ ಹಿಡಿದವರಾಗಿ ಹೊರಡ್ತಾರೆ. ಎಲ್ಲೆಡೆ ಸಾರುವಾಗ ಅಲ್ಲಿ ಅನೇಕರು ನಂಬುತ್ತಾರೆ, ಕೆಲವರು ನಂಬಲಿಲ್ಲ. ಅಲ್ಲಿ ಹೇಳ್ತಾರೆ, ಆತನು ಬದುಕಿದ್ದಾನೆ, ನಮಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಯಾರೂ ನಂಬಲಿಲ್ಲ ಅಂತ ಅಲ್ವಾ. ಸ್ತ್ರೀಯರನ್ನೇ ನಂಬಲಿಲ್ಲ ಅಂತ, ಸುವಾರ್ತೆಯನ್ನೇ ನಂಬಲಿಲ್ಲ. ಯಾಕಂದರೆ ಭ್ರಮೆ ಹಿಡಿದಂಥ ಸಮುದಾಯ ಇತ್ತು ಅನ್ನುವಂಥದ್ದು. ಪ್ರಿಯರೇ, ಇಂದು ಸಹ ನಾವು ಲೌಕಿಕವಾದಂಥ ಭ್ರಮೆಯಲ್ಲಿ ಇದ್ದೇವೆ. ಪುನರುತ್ಥಾನಗೊಂಡಂಥ ಕ್ರಿಸ್ತನನ್ನು ಸಂಧಿಸುವಂಥ ಪ್ರಯತ್ನದಲ್ಲಿ ಸೋತು ಹೋಗ್ತಾ ಇದ್ದೇವೆ. ಯೇಸು ಪದೇ ಪದೇ ಹೇಳ್ತಾ ಇದ್ದಾನೆ, ನಾನು ಪುನರುತ್ಥಾನ ಹೊಂದಿದ್ದೇನೆ ಅಂತ. ನಿಮ್ಮ ಜೀವನದಲ್ಲೂ ಸಹ ಜೀವಿಸುವಂಥ ಕಾಯಕಕ್ಕೆ ಎದ್ದೇಳ್ರಿ. ಗೋರಿಯಲ್ಲಿ ಇರಬೇಡ್ರಿ, ಸಮಾಧಿಯ ಸ್ಥಿತಿಯಲ್ಲಿ ಇರಬೇಡ್ರಿ, ಜೀವ ಹೋದಂಥ ಸ್ಥಿತಿಯಲ್ಲಿ ಇರಬೇಡಿ, ನಿಸ್ಸಾರವಾದಂಥ ಬದುಕನ್ನು ಮಾಡಬೇಡಿ. ಬದಲಾಗಿ ನಾನು ತಿಳಿಸಿದಂಥ ಬೋಧನೆಯ ಸಾರವುಳ್ಳ ಜೀವಿತವನ್ನು ಜೀವನ ಮಾಡಿರಿ ಅಂತ. ಮೂರನೇದಾಗಿ ನಾವು ನೋಡುವಾಗ ಕೊರಿಂಥ ಪತ್ರಿಕೆಯಲ್ಲಿ ಪೌಲ ಬರೆದಂಥ ಮಾತುಗಳು, ಪೌಲನ ಸಂದೇಶದ ಮಾತುಗಳು ಬಹಳ ಸೂಕ್ಷ್ಮ. 2 ಕೊರಿಂಥ 4ನೇ ಅಧ್ಯಾಯದಲ್ಲಿ ಹೇಳುವಂಥ ಮಾತು 16-17ನೇ ವಚನದಲ್ಲಿ, ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಅನ್ನುವಂಥದ್ದು. ಪ್ರಿಯರೇ, ನಾವು ಪ್ರತಿದಿನ ಹೊಸತನವನ್ನು ಕಾಣಲಿಕ್ಕೆ ಪ್ರಯತ್ನಿಸ್ತೇವೆ. ಆದರೆ ದೇಹ ಮಾತ್ರ ಅಲ್ಲ, ನಮ್ಮ ಆಂತರ್ಯವೂ ಸಹ ಹೊಸದಾಗಬೇಕು ಅಂತ, ನಮ್ಮ ಆಂತರ್ಯದಲ್ಲೂ ಸಹ ಬದಲಾವಣೆಗೊಳ್ಳಬೇಕು ಅಂತ. ನಮ್ಮ ಆಂತರ್ಯವೂ ಸಹ ನೂತನವಾಗದೆ ನಮ್ಮ ಜೀವನ ಇಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತದೆ. ಒಂದು ವೇಳೆ ನಾವು ಆಂತರ್ಯದಲ್ಲಿ ಹೊಸವರಾಗಲಿಲ್ಲ ಅಂತಂದರೆ, ಅಥವಾ ಜೀವನದಲ್ಲಿ ಬದಲಾವಣೆಯನ್ನು ಕಾಣಲಿಲ್ಲ ಅಂತಂದರೆ, ಯೇಸುವಿನ ಪುನರುತ್ಥಾನಕ್ಕೆ ನಾವು ಯಾವ ಅರ್ಥವನ್ನು ಕೊಡಬಲ್ಲೆವು ಅನ್ನುವಂಥದ್ದು. ದೇವರು ತನ್ನ ಮಹಾಕೃಪೆಯಿಂದ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸ್ಕೊಡೋದ್ರ ಮೂಲಕ ನಮ್ಮನ್ನು ನೂತನ ಜೀವನಕ್ಕೆ ನಡೆಸೋದಕ್ಕೆ ಪುನರುತ್ಥಾನಗೊಳಿಸಿದ್ದಾನೆ. 5ನೇ ಅಧ್ಯಾಯದ 4ನೇ ವಚನ, ಈ ಗುಡಾರದಲ್ಲಿ ವಿವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನಡುತ್ತೇವೆ, ಅದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ ಅನ್ನುವಂಥದ್ದು ಅಲ್ವಾ. ನಾವು ಮರ್ತ್ಯವಾದಂಥ ಸ್ಥಿತಿಗೆ ತಳ್ಳಲ್ಪಡೋದಕ್ಕಾಗಿ ಅಲ್ಲ, ಜೀವವಿರುವುದಕ್ಕಾಗಿ ನಾವು ನಡೆಸಲ್ಪಡಬೇಕು ಅನ್ನುವಂಥದ್ದು. ನಶಿಸಿ ಹೋಗುವಂಥ ದೇಹಕ್ಕಾಗಿ ಚಿಂತೆ ಮಾಡಬೇಡ, ಬದಲಾಗಿ ಮರ್ತ್ಯದ ಜೀವಿತದಿಂದ ಹೊರಗೆ ಬರುವಂಥ ಅಥವಾ ಶ್ರೇಷ್ಠವಾದಂಥ ನಿರ್ಲಯತ್ವಕ್ಕೆ ನಡೆಸಲ್ಪಡುವಂಥ ಜೀವಕ್ಕಾಗಿ ನೀನು ಜೀವಿಸು ಅನ್ನುವಂಥದ್ದು. ಪ್ರಿಯರೇ, ಮರ್ತ್ಯವಾದದ್ದು ನುಂಗಿ ಹೋಗ್ತದೆ, ಕಳೆದು ಹೋಗ್ತದೆ, ಆದರೆ ಉಳಿಯುವಂಥದ್ದು ಜೀವ ಒಂದೇ ಅನ್ನುವಂಥದ್ದು ಪೌಲನ ಮಾತು. 7ನೇ ವಚನದಲ್ಲಿ ಹೇಳುವಂಥದ್ದು, ದೇಹದಲ್ಲಿ ವಾಸಿಸುವವರೆಗೂ ನಾವು ಕರ್ತನಿಗೆ ದೂರವಾಗಿದ್ದೇವೆ. ಎಲ್ಲಿವರೆಗೆ ನಾವು ದೇಹದಲ್ಲಿ ವಾಸಿಸ್ತೇವೋ, ದೇಹಕ್ಕಾಗಿ ಚಿಂತೆ ಪಡ್ತೇವೋ, ಭೌತಿಕವಾಗಿ ಚಿಂತೆ ಪಡ್ತೇವೋ, ಅಲ್ಲಿವರೆಗೆ ಕರ್ತನಿಂದ ನಾವು ದೂರವೇ ಇರ್ತೇವೆ. ದೇಹವನ್ನು ಬಿಟ್ಟು ಕರ್ತನ ಬಳಿಗೆ ಬರುವುದೇ ಉತ್ತಮ ಅನ್ನುವಂಥ ಮಾತುಗಳನ್ನು ಪೌಲ ಹೇಳ್ತಾನೆ. ಪ್ರಿಯರೇ, ನಿಮ್ಮ ಭೌತಿಕವಾದಂಥ ಆಲೋಚನೆಗೆ ಚಿಂತೆ ಮಾಡಬೇಡ್ರಿ, ಬದಲಾಗಿ ನಮಗಾಗಿ ಪುನರುತ್ಥಾನಗೊಂಡಂಥ ಯೇಸುವನ್ನು ನೋಡ್ರಿ. ಆತನು ಭೌತಿಕವಾದಂಥ ವಿಷಯದಲ್ಲಿ ಗೆದ್ದವನಾಗಿದ್ದಾನೆ, ಮರಣವನ್ನು ಗೆದ್ದವನಾಗಿದ್ದಾನೆ, ಭೌತಿಕದ ವಿಚಾರವನ್ನು ಗೆದ್ದಂಥ ವ್ಯಕ್ತಿಯಾಗಿದ್ದಾನೆ. ಆತನು ಆತ್ಮಿಕವಾದಂಥ ಪವಿತ್ರಾತ್ಮನ ಫಲದ ಚಿಂತನೆಗಳನ್ನ ಹೊತ್ತುಕೊಂಡು ಲೋಕಕ್ಕೆ ಸಮಾಧಾನದ ಸುವಾರ್ತೆಯನ್ನು ಸಾರುವುದರ ಮೂಲಕ ಎಲ್ಲರ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಅನ್ನುವಂಥದ್ದು. ಪ್ರಿಯರೇ, ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ. ಒಂದು ವೇಳೆ ಆ ಸಮಯ ಇದು, ಈ ಪುನರುತ್ಥಾನ ನಮ್ಮ ಜೀವನವಾಗಬೇಕು. ಕರ್ತನ ಪುನರುತ್ಥಾನ ಇಡೀ ಲೋಕದ ಪುನರುತ್ಥಾನಕ್ಕೆ ಹೊಸ ಭಾಷ್ಯವನ್ನು ಬರೆಯಬೇಕು. ನಾವು ರಕ್ಷಣೆ ಹೊಂದಿದ್ದೇವೆ, ಪರಿಶುದ್ಧರಾಗಿದ್ದೇವೆ, ಆದುದರಿಂದ ಹೇಗೂ ಜೀವಿಸ್ತಾ ಇದ್ದೇವೆ ಅನ್ನುವಂಥ ಮಾತೇ ಇಲ್ಲ. ಬದಲಾಗಿ ಯೇಸು ಹೇಳುವ ಹಾಗೆ ಯೇಸುವನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯೋದಾದರೆ ಕರ್ತನು ನಮಗಾಗಿ ಪ್ರಾರ್ಥಿಸುವಂಥವನಾಗಿದ್ದಾನೆ. ಯೋಹಾನ ಸುವಾರ್ತೆಯ 14ನೇ ಅಧ್ಯಾಯದ 15-16 ವಚನ ಓದುವಾಗ ಹೇಳುವಂಥ ಮಾತು, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯಾದ ದೇವರಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಆತನು ಸತ್ಯದ ಆತ್ಮನನ್ನು ನಿಮಗೆ ಕಳಿಸಿಕೊಡ್ತಾನೆ ಅನ್ನೋದು. ಪ್ರಿಯರೇ, ಅಂಥ ವಿಶೇಷವಾದಂಥ ಜೀವಿತವನ್ನು ದೇವರು ನಮಗೆ ಮಾಡಿ ತೋರಿಸಿದ್ದಾನೆ. ಕ್ರೂಜಿಯ ಮರಣದಲ್ಲೂ ಸಹ ಪ್ರಾರ್ಥಿಸುವಂಥ ದೇವನು ನಮ್ಮ ದೇವನು.
ಒಂದು ವೇಳೆ ಪುನರುತ್ಥಾನ ಹೊಂದಿದಂಥ ಆತನ ಜೀವನ ನಾವು ಕಾಯ್ದುಕೊಳ್ಬೇಕಾದಂಥ ಸಂಗತಿ ಇದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಚನ ಒಂದು ಮಾತನ್ನು ಪೌಲ ಹೇಳ್ತಾನೆ, ನೀವು ಕ್ರಿಸ್ತನ ನಂಬಿಕೆಯಲ್ಲಿದ್ದೀರೋ ಇಲ್ಲವೋ ಪರಿಶೋಧಿಸಿಕೊಳ್ಳ್ರಿ ಅಂತ. ನಮ್ಮ ಪುನರುತ್ಥಾನದ ಈ ದಿನದಲ್ಲಿ ನಾವು ಮಾಡಬೇಕಾದಂಥ ಒಂದು ಕಾರ್ಯ ಅಂತಂದರೆ, ನನ್ನ 40 ದಿನದ ಈ ಹಾದಿಯಲ್ಲಿ ಕ್ರಿಸ್ತನ ನಂಬಿಕೆಯಲ್ಲಿ ನಾನು ಜೀವಿಸಿದ್ದೇನಾ, ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಇಲ್ಲದಿದ್ದರೆ ಈ ದಿನ ದೇವರ ಮುಂದೆ ಪ್ರಾರ್ಥಿಸೋಣ, ಸ್ವಾಮಿ ಇನ್ನು ಮುಂದೆ ನಿನ್ನ ಪುನರುತ್ಥಾನದ ಅನುಭವವನ್ನು ಹೊಂದಿ ನಾನು ಲೋಕದಲ್ಲಿ ನಿನ್ನ ಮಗನಾಗಿ ಜೀವಿಸೋದಕ್ಕೆ ನಮಗೆ ಆಶೀರ್ವಾದ ಮಾಡು ಸ್ವಾಮಿ, ನನ್ನ ನಡೆಸು ಸ್ವಾಮಿ. ಆಗ ನಿನ್ನ ಮಗನಾಗಿ ಪುನರುತ್ಥಾನದ ಜೀವಿತವನ್ನು ನಾನು ಅನುಭವ ಮಾಡ್ತೇನೆ ಎಂಬುದಕ್ಕೆ ನಾವು ಸಿದ್ಧರಾಗೋಣ ಪ್ರಿಯರೇ. ಪುನರುತ್ಥಾನ ಕೇವಲ ಕರ್ತನ ಪುನರುತ್ಥಾನದ ದೊಡ್ಡ ಆಚರಣೆ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ನಮಗಾಗಿ ಮಾಡಿದಂಥ ಪಾಪದ ಜೀವಿತದಿಂದ ಹೊರಬಂದಂಥ ಸ್ಥಿತಿ, ನೂತನ ಸ್ವಭಾವವನ್ನು ಧರಿಸಿಕೊಂಡಂಥ ಸ್ಥಿತಿ, ಹೊಸ ಜೀವನಕ್ಕೆ ಪ್ರತಿ ಮಾನವನು ಜೀವಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಯೇಸು ಪುನರುತ್ಥಾನಗೊಂಡಿದ್ದಾನೆ. ಆ ಜೀವನದಲ್ಲಿ ಸಾಗೋಣ. ಈ ಪುನರುತ್ಥಾನದ ಈ ವಿಶೇಷವಾದಂಥ ಹಬ್ಬಗಳ ಹಬ್ಬ ನಮಗೆ ಆಶೀರ್ವಾದದಾಯಕವಾಗಲಿ. ಮತ್ತೊಂದು ಸಾರಿ ನಾವು ಪುನರುತ್ಥಾನವನ್ನು ಸಂಧಿಸುವವರೆಗೆ ನಮ್ಮ ಜೀವಿತವನ್ನು ಯೇಸುವಿನ ಜೀವಿತದೊಂದಿಗೆ ಕಾದುಕೊಳ್ಳೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಿ ನಿಮ್ಮನ್ನು ಬಲಪಡಿಸಿ ನಡೆಸಲಿ. ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.